ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಮೂವಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಮೂವಿ ಹೆಸರು ರೇಖಾ ಚಿತ್ರಂ ಅಂತ. ಮಲಯಾಳಂನ ಬ್ಲಾಕ್ ಬಸ್ಟರ್ ಮೂವಿ ಇದು. ರೀಸೆಂಟಾಗಿ ತೆರೆ ಕಂಡಿದ್ದಷ್ಟೇ. ಇನ್ನೂ ಈ ಮೂವಿನ ಯಾರು ನೋಡಿಲ್ವೋ ಹೋಗಿ ನೋಡ್ಬೋದು. ಆಮೇಲೆ ಬಂದು ಈ ಕತೆ ಕೇಳಿ. ನಿಜವಾಗ್ಲೂ ಈ ಮೂವಿ ತುಂಬಾ ಚೆನ್ನಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರಿಗೆ ಈ ಮೂವಿ ಅಂತೂ ಖಂಡಿತ ಇಷ್ಟ ಆಗುತ್ತೆ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಹೀಗೆ ಎಂಡ್ವರೆಗೆ ಕೇಳ್ತಾ ಹೋಗಿ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್ ಆಗಿ ಶೇರ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆಗಡೆ ಹೋಗೋಣ. ಸೊ ಮೂವಿ ಸ್ಟಾರ್ಟಿಂಗಲ್ಲಿ ನಮಗೆ ಮಾಲ್ಕಾಪಾರ ಹೆಸರಿನ ಒಂದು ಊರನ್ನು ತೋರಿಸ್ತಾರೆ. ಹಾಗೆ ಆ ಊರಲ್ಲಿರೋ ಇಬ್ಬರು ಹುಡುಗರನ್ನ. ಅದರಲ್ಲಿ ಒಬ್ಬ ಹುಡುಗ ಒಂದು ವಿಷಯದ ಬಗ್ಗೆ ಹೇಳ್ತಿರ್ತಾನೆ. ಅದೇನಪ್ಪ ಅಂದರೆ, ನಿನ್ನ ನೈಟ್ ಅಷ್ಟೇ ನನ್ನ ಅಪ್ಪ ಒಂದು ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ, ಅದರಲ್ಲಿ ಆದ ಒಂದು ಸೀನ್ನ ನಾನು ಕಣ್ಣಾರೆ ನೋಡಿದನಂತ. ಅದಕ್ಕೆ ಮತ್ತೊಬ್ಬ ಹುಡುಗ ಹೇಳ್ತಾನೆ, ನಿಮ್ಮಪ್ಪ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರಾ, ಹೀಗಾಗಲಿಕ್ಕೆ ಚಾನ್ಸ್ ಇಲ್ಲ ಅಂತ. ಆವಾಗ ಆ ಹುಡುಗ ಆ ಸೀನ್ ಏನಂತ ಅವನಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಆ ಸೀನ್ ಆ್ಯಕ್ಚುಲಿ ಈ ರೀತಿಯಾಗಿದೆ. ಅವನ ಅಪ್ಪಾಗೆ ಇನ್ನು 3-4 ಜನ ಸೇರಿ ಒಂದು ಮನೇಲಿರೋ ಒಬ್ಬ ಹುಡುಗಿ ಹೆಣವನ್ನು ಒಂದು ಚಾಪೆಯಲ್ಲಿ ಸುತ್ಕೊಂಡು ಬೇರೆಲ್ಲೋ ಕಡೆ ಅದನ್ನ ಡಿಸ್ಪೋಸ್ ಮಾಡಲಿಕ್ಕೆ ಹೋಗುವಂಥ ಸೀನ್ ಅದು. ಈ ಹುಡುಗ ಆ್ಯಕ್ಚುಲಿ ಆ ಒಂದು ಸೀನ್ನ ಕಣ್ಣಾರೆ ನೋಡಿದ್ದ. ಸೊ ಅವನ ಪ್ರಕಾರ ಅದು ಮೂವಿ ಅಂತ. ಆ್ಯಕ್ಚುಲಿ ಅದು ಅವನು ಮೂವಿ ಅಂತ ನಂಬಲಿಕ್ಕೆ ಒಂದು ಕಾರಣ ಇದೆ. ಇದೇನು ಆ ಸೀನ್ನ ಅವನು ನೋಡಿದ್ದಾನೆ. ಸೀದಾ ಹೋಗಿ ಅಪ್ಪನ ಹತ್ರ ಕೇಳಿದ್ದಾನೆ. ಸೊ ಅಪ್ಪ ಅವನಿಂದ ಬಚಾವಾಗಲಿಕ್ಕೆ ಹಾಗೆ ಈ ಹುಡುಗ ಯಾರ ಹತ್ರನೂ ಈ ವಿಷಯ ಹೇಳಬಾರ್ದಂತ ಮೂವಿ ಅಂತ ಒಂದು ಸುಳ್ಳು ಕಥೆನ ಕಟ್ಟಿಟ್ಟಿದ್ದ. ಸೊ ಆ ಸೀನ್ ಎಂಡ್ ಆಗ್ತಿದ್ದಾಗೆ ಮೂವಿ 40 ವರ್ಷಗಳ ಕಾಲ ಮುಂದೆ ಹೋಗುತ್ತೆ. ಅಂದರೆ ನಮಗಿಲ್ಲಿ ಆ ತೋರಿಸಿದ ಆ ಸೀನ್ ಆ್ಯಕ್ಚುಲಿ ಆಗಿದ್ದು 40 ವರ್ಷಗಳ ಹಿಂದೆ. ಇಲ್ಲಿ ನಮಗೆ ಒಂದು ಊರಲ್ಲಿ ಪೊಲೀಸ್ ಸರ್ವಿಸ್ ಮಾಡ್ತಿರುವ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಅಂದಾಗೆ ಆ ಪೊಲೀಸ್ ಹೆಸರು ವಿವೇಕ್ ಅಂತ. ವಿವೇಕ್ ಆ್ಯಕ್ಚುಲಿ ಪ್ರೆಸೆಂಟ್ ಅಲ್ಲಿ ಒಂದು ಗ್ಯಾಮ್ಲಿ ಕೇಸಲ್ಲಿ ಸಿಕ್ಕಾಕೊಂಡು ಅವನು ಆ ಪೊಲೀಸ್ ಸರ್ವಿಸಿಂದ ಡಿಬಾರ್ ಆಗಿದ್ದ. ಅದಾದ ನಂತರ ಅವನು ತನ್ನ ಲೈಫಲ್ಲಿ ಬ್ಯುಸಿಯಾಗಿ ಆ ಒಂದು ಡಿಬಾರಾದ ನೋಟಿಸ್ ಪೀರಿಯಡ್ ಮುಗಿದು ಅವನು ಕೊನೆಗೂ ತನ್ನ ಪೊಲೀಸ್ ವೃತ್ತಿಗೆ ಮತ್ತೆ ಜಾಯ್ನ್ ಆಗ್ತಾನೆ. ಬಟ್ ಪೊಲೀಸ್ ಅವರು ಅವನ ಅದೇ ಸ್ಟೇಷನ್ಗೆ ಹಾಕಲ್ಲ, ಬದಲಾಗಿ ನಾವು ಸ್ಟಾರ್ಟಿಂಗಲ್ಲಿ ನೋಡಿದ ಆ ಒಂದು ದೃಶ್ಯ ನಡೆದಿತ್ತಲ್ಲ ಅದೇ ಊರಿಗೆ ಅವನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಸೀನ್ ಚೇಂಜ್ ಆದಾಗ ನಮಗೆ ಅದೇ ಊರಲ್ಲಿ ವಾಸವಾಗಿದ್ದ ಒಬ್ಬ ರಿಚ್ ಆಗಿರೋ ಬಿಸ್ನೆಸ್ ಮ್ಯಾನ್ನ ತೋರಿಸ್ತಾರೆ. ಅವನ ಹೆಸರು ರಾಜೇಂದ್ರನ್ ಅಂತ. ಅವನೊಂದಿನ ತನ್ನ ಡ್ರೈವರ್ ಒಟ್ಟಿಗೆ ಒಂದು ಕಾಡೊಳಗೆ ಹೋಗ್ತಾನೆ. ನಂತರ ಆ ಡ್ರೈವರ್ನ ಕಾರಲ್ಲಿರಿಸಿ ತಾನೊಬ್ಬನೇ ಮದ್ಯದ ಬಾಟಲ್ ಹಿಡ್ಕೊಂಡು ಕಾಡೊಳಗೆ ಕುಡಿತಾ ಹೋಗ್ತಾನೆ. ಹಾಗೆ ಕಾಡಲ್ಲಿರೋ ಒಂದು ಪರ್ಟಿಕ್ಯುಲರ್ ಆದ ಪ್ಲೇಸ್ನ ಚೂಸ್ ಮಾಡಿಕೊಂಡು ಅಲ್ಲಿ ಕೂತು ಒಂದೇ ಸಮನೆ ಅಳೋಕೆ ಶುರು ಮಾಡ್ತಾನೆ. ಹಾಗೆ ತನ್ನ ಮೊಬೈಲ್ ತೆಗೆದು ಲೈವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಅಲ್ಲೊಂದು ವಿಷಯ ರಿವೀಲ್ ಮಾಡ್ತಾನೆ. ಅದೇನಪ್ಪ ಅಂದರೆ, 40 ವರ್ಷಗಳ ಹಿಂದೆ ಈ ಜಾಗದ ಮೂಲಕವೇ ನಮ್ಮ ಲೈಫ್ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಇವಾಗ ಈ ಜಾಗದಲ್ಲೇ ನನ್ನ ಲೈಫ್ನ ಕೊನೆ ಮಾಡ್ಕೊಳ್ಳೋಕ್ಕೆ ಬಂದಿದ್ದೇನಂತ. 40 ವರ್ಷಗಳ ಹಿಂದೆ ನಾವು ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಈ ಒಂದು ಜಾಗದಲ್ಲಿ ಒಬ್ಬ ಹುಡುಗಿನ ಹೂತಾಕಿದ್ವಿ. ಇಲ್ಲಿವರೆಗೆ ಆ ಕೇಸ್ ಏನೂ ಕೂಡ ಯಾರಿಗೂ ಕೂಡ ಗೊತ್ತಾಗಲಿಲ್ಲ, ನಮಗೆ ಏನೂ ಕೂಡ ತೊಂದರೆ ಆಗಿಲ್ಲ. ಬಟ್ ನಾನು ಈ ಲೈಫಲ್ಲಿ ಇಲ್ಲಿವರೆಗೆ ಬಂದಿದ್ದೇನೆ. ಬಟ್ ಯಾವತ್ತೂ ಕೂಡ ನನಗೆ ನೆಮ್ಮದಿ ಅನ್ನೋದೇ ಸಿಕ್ಕಿಲ್ಲ. ನನ್ನ ಹತ್ರ ಕಾರ್ ಇದೆ, ಹಣ ಇದೆ, ಎಲ್ಲ ಇದೆ, ಬಟ್ ನೆಮ್ಮದಿಲ್ಲ ಅಂತ ಅವನು ಗೋಗರಿತಾನೆ. ಹಾಗೆ ಅವನು ಆ ಫೇಸ್ಬುಕ್ ಲೈವ್ ಮೂಲಕ ಒಬ್ಬರ ಹೆಸರನ್ನು ಕೂಡ ರಿವೀಲ್ ಮಾಡ್ತಾನೆ. ಅದು ಆಲಿಸ್ ಜ್ಯುವೆಲರ್ಸ್ನ ಮಾಲೀಕನಾದ ವಿನ್ಸೆಂಟ್ ಅಂತ. ಸೊ ವಿನ್ಸೆಂಟ್ ಹಾಗೆ ಇವನಲ್ಲದೆ ಮತ್ತಿಬ್ಬರು ಕೂಡ ಆ ಒಂದು ಕಾಂಡದಲ್ಲಿ ಭಾಗಿಯಾಗಿದ್ರು. ಬಟ್ ಅವನದನ್ನ ರಿವೀಲ್ ಮಾಡದೆ ಅದೇ ಕೂಡಲೇ ತಾನು ತಂದಿದ್ದ ಪಿಸ್ತಲ್ ಮೂಲಕ ಶೂಟ್ ಮಾಡಿಕೊಂಡು ಸತ್ತೋಗ್ಬಿಡ್ತಾನೆ. ಬಂದೂಕಿನ ಶಬ್ದ ಕೇಳಿದ ಕೂಡಲೇ ಈ ಕಡೆ ಕಾಯ್ತು ನಿಂತಿದ್ದ ಡ್ರೈವರ್ ಹೋಗಿ ಚೆಕ್ ಮಾಡ್ತಾನೆ. ನೋಡಿದರೆ ಅವನಲ್ಲಿ ಸತ್ತೋಗಿದ್ದ. ಸೊ ಡ್ರೈವರ್ ಅದೇ ಕೂಡಲೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾನೆ. ಸೊ ಪೊಲೀಸ್ ಬಂದು ವಿಚಾರಣೆ ನಡೆಸ್ತಾರೆ. ಆ್ಯಂಡ್ ಆ ಪೊಲೀಸ್ ಬೇರೆ ಯಾರೂ ಅಲ್ಲ, ಆವಾಗಷ್ಟೇ ಆ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದ ವಿವೇಕ್. ಸೊ ವಿವೇಕ್ ಅದೇ ಕೂಡಲೇ ಏನೆಲ್ಲ ಪ್ರೊಸೀಜರ್ ಆಗಬೇಕು ಎಲ್ಲವನ್ನ ಮಾಡ್ತಾ ಹೋಗ್ತಾನೆ. ಪ್ಲೇಸ್ಗೆ ಹೈಯರ್ ಪೊಸಿಷನ್ ಇರುವ ಪೊಲೀಸರೆಲ್ಲರೂ ಬಂದು ಡಿಸ್ಕಸ್ ಮಾಡ್ತಾ ಆ ಕೇಸ್ ಬಗ್ಗೆ ಎಲ್ಲ ಡೀಪ್ ಆಗಿ ಥಿಂಕ್ ಮಾಡ್ತಿರ್ತಾರೆ. ಹಾಗೆ ಮತ್ತೊಬ್ಬ ವ್ಯಕ್ತಿ ಕೂಡ ಇದ್ದಾನೆ. ಅವನ ಹೆಸರು ಫ್ರಾನ್ಸಿಸ್ ಅಂತ. ಆವತ್ತಿಗಾಗಲೇ ಆ ಪ್ಲೇಸ್ಗೆ ಮೇಡಿದವರು ಕೂಡ ಬಂದು ರಾಜ್ಯದಿಂದ ಹೋಗಿದ್ದ ಫೇಸ್ಬುಕ್ ಲೈವ್ ಎಲ್ಲ ಕಡೆ ವೈರಲ್ ಆಗಿ ಅವರು 40 ವರ್ಷಗಳ ಹಿಂದೆ ಮಾಡಿದ್ದ ಆ ಒಂದು ಕಾರಣದ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ.
ಹಾಗೆ ಆ ವಿಷಯ ಆಲಿಸ್ ಜ್ಯುವೆಲರ್ಸ್ನ ಓನರ್ ವಿನ್ಸೆಂಟ್ಗೆ ಕೂಡ ಗೊತ್ತಾಗಿ ಅವನು ಶಾಕ್ ಆಗ್ತಾನೆ. ಅದಾದ ನಂತರ ವಿವೇಕ್ ಹಾಗೆ ಅವನ ಟೀಮ್ ಅವರು ಆ ಪ್ಲೇಸಲ್ಲಿ ಅವರು 40 ವರ್ಷಗಳ ಹಿಂದೆ ಹೂತಿದ್ದ ಆ ಹುಡುಗಿಯ ಶವನ ಹುಡುಕಿ ತೆಗಿಬೇಕಂತ JCBನ ಕರೆಸಿ ಅದೇ ಕೂಡಲೇ ಖುದಾಯಿ ಕೆಲಸನ ಅವರು ಸ್ಟಾರ್ಟ್ ಮಾಡ್ತಾರೆ. ಬಟ್ ಎಷ್ಟೇ ಡೀಪ್ ಆಗಿ ಅವರು ಹರಡ್ತಾ ಹೋದರೂ ಕೂಡ ಯಾವೊಂದು ಸ್ಕೆಲೆಟನ್ ಕೂಡ ಅವರಿಗೆ ತೋರಿ ಬರೋದಿಲ್ಲ. ಆವಾಗಲೇ ಸಡನ್ ಆಗಿ ಮಳೆ ಬರುತ್ತೆ. ಸೊ ಮಳೆ ಬರ್ತಾ ಬರ್ತಾ ಅವರು ತೋಡಿದ್ದ ಆ ಪ್ಲೇಸಿಂದ ಸ್ವಲ್ಪ ದೂರದಲ್ಲಿ ಮಣ್ಣು ಕುಸಿತಾ ಬಂದು ಅಲ್ಲಿ ವಿವೇಕ್ಗೆ ಒಂದು ಮೂಳೆ ತೋರಿ ಬರುತ್ತೆ. ಸೊ ಅವನು ಅದರ ಮೇಲೆ ಶಂಕೆಗೊಂಡು ಅದೇ ಕೂಡಲೇ ಆ ಪ್ಲೇಸ್ನ ಹರಡ್ತಾ ಹೋಗ್ತಾನೆ. ಆವಾಗ ಅವನಿಗೆ ಸುಮಾರು ಬೋನ್ಗಳು ಸಿಗೋಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಅದರ ಮಧ್ಯೆ ಅವನಿಗೆ ಕಾಲ್ ಗೆಜ್ಜೆ ಕೂಡ ಸಿಗುತ್ತೆ. ಅದಾದ ನಂತರ ಇನ್ನೂ ಡೀಪಾಗಿ ಹರಡ್ತಾ ಅವರಿಗೆ ಕೊನೆಗೂ ಒಬ್ಬ ವ್ಯಕ್ತಿಯ ಸ್ಕೆಲೆಟನ್ ಸಿಗುತ್ತೆ. ಆ್ಯಂಡ್ ನಮಗೆಲ್ಲ ಗೊತ್ತಿರುವ ಹಾಗೆ ಅದು ಒಬ್ಬ ಹುಡುಗಿಯ ಸ್ಕೆಲೆಟನ್ ಅಂತ. ಸೊ ಅದೇ ಕೂಡಲೇ ಅದನ್ನ ಫಾರೆನ್ಸ್ಗೆ ತಗೊಂಡೋಗಿ ಎಲ್ಲ ಟೆಸ್ಟ್ ಮಾಡಿಸ್ತಾರೆ. ಅಲ್ಲಿ ಅದು ಹುಡುಗಿದಂತ ಗೊತ್ತಾಗುತ್ತೆ ಹೊರತು ಯಾವ ಹುಡುಗಿ ಏನು ಕತೆ ಅಂತ ಯಾರಿಗೆ ಕೂಡ ಗೊತ್ತಾಗೋದಿಲ್ಲ. ಆ್ಯಂಡ್ ಆ ಕೆಲಸನ ಇವಾಗ ವಿವೇಕ್ ಮಾಡಬೇಕು. ಸೊ ವಿವೇಕ್ ಮೊದಲು ಈ ರಾಜೇಂದ್ರನ್ ಯಾರು, ಅವನ ಪಾಸ್ಟ್ ಏನಂತ ಅದ್ರ ಬಗ್ಗೆ ಕಲೆ ಆಗಲಿಕ್ಕೆ ಮುಂದಾಗ್ತಾನೆ. ಬಟ್ ಅವನ ಪಾಸ್ಟ್ ಬಗ್ಗೆ ಗೊತ್ತಾಗುತ್ತೆ ಹೊರತು ಅದರಿಂದ ಅವನಿಗೆ ಯಾವುದೇ ರೀತಿಯ ಮಾಹಿತಿ ಸಿಗೋದಿಲ್ಲ. ನಂತರ ಫ್ರಾನ್ಸಿಸ್ ಆಗಿ ವಿನ್ಸೆಂಟ್ನ ಕೂಡ ವಿಚಾರಣೆ ಮಾಡ್ತಾರೆ. ಫ್ರಾನ್ಸಿಸ್ನ ಪತ್ತೆ ಅವನಿಗೆ ಸಿಗೋದಿಲ್ಲ. ಬಟ್ ವಿನ್ಸೆಂಟ್ ಯಾವುದೇ ರೀತಿಯ ರಿಯಾಕ್ಷನ್ ಕೊಡೋದಿಲ್ಲ. ಯಾಕಂದರೆ ಯಾರೊಬ್ಬ ವ್ಯಕ್ತಿ ಬಂದು ಇವನ ಹೆಸರು ಹೇಳಿದಂದರೆ ಅವನ್ನ ಹೋಗಿ ಅರೆಸ್ಟ್ ಮಾಡಲಿಕ್ಕೆ ಯಾವುದೇ ಆಧಾರ ಇವನ ಹತ್ತಿರ ಇರೋದಿಲ್ಲ. ಸೊ ವಿವೇಕ್ ಅದೇ ಕೂಡಲೇ ಎಲ್ಲ ಆಧಾರವನ್ನು ಕಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವನು ಮಾಡುವ ಮೊದಲ ಕೆಲಸ ಅಂದರೆ 40 ವರ್ಷಗಳ ಹಿಂದೆ ಕಾಣೆಯಾಗಿರೋ ಹುಡುಗಿರೆಲ್ಲ ಲಿಸ್ಟ್ನ ತೆಗೆದು ಅವರ ಬಗ್ಗೆ ಕಂಪ್ಲೇಂಟ್ ಇರುವ ಲಿಸ್ಟ್ನ ತೆಗೆದು ಅವನು ಅದರ ಬಗ್ಗೆ ವಿಚಾರಣೆ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ಅವನಿಗೆ ಕೊನೆಗೂ 40 ವರ್ಷಗಳ ಹಿಂದೆ ಕಾಣೆಯಾಗಿರುವ ಸುಮಾರು ಹುಡುಗಿರ ಲಿಸ್ಟ್ ಎಲ್ಲ ಸಿಗುತ್ತೆ. ಸೊ ಆ ಎಲ್ಲ ಹುಡುಗಿರ ಮನೆಗೆ ಹೋಗಿ ಆ ಒಂದು ಕಾಲ್ಗೆಜ್ಜೆ ಇಟ್ಕೊಂಡು ಈ ಎಲ್ಲರ ಮನೆಯವ್ರ ಹತ್ರ ಅವನು ಕೇಳ್ತಾ ಹೋಗ್ತಾನೆ, ಈ ಕಾಲ್ಗೆಜ್ಜೆ ನಿಮ್ಮ ಮಗಳದಂತ. ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಇದು ನಮ್ಮ ಮಗಳದಲ್ಲ ಅಂತ ಹೇಳ್ತಾ ಬರ್ತಾರೆ. ಬಟ್ ಒಬ್ಬ ವ್ಯಕ್ತಿ ಮಾತ್ರ ಆ ಗೆಜ್ಜೆನ ನೋಡಿದ ಕೂಡಲೇ ಒಂದೇ ಸಮನೆ ಅಳೋಕೆ ಶುರು ಮಾಡ್ತಾನೆ. ವಿವೇಕ್ ಯಾಕೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಕನ್ಫರ್ಮ್ ಆಗಿ ಇದು ನಮ್ಮ ಮಗಳದೆ ಅಂತ. ಸೊ ವಿವೇಕ್ ಅದೇ ಕೂಡಲೇ ಆ ವ್ಯಕ್ತಿನ ಕರ್ಕೊಂಡೋಗಿ DNA ಟೆಸ್ಟ್ ಮಾಡಿಸ್ತಾನೆ. ಸಿಕ್ಕಿರೋ ಸ್ಕೆಲೆಟನ್ನ DNA ಹಾಗೆ ಈ ವ್ಯಕ್ತಿಗೆ ಮ್ಯಾಚ್ ಆಗುತ್ತೆ ಅಂತ ಕನ್ಫರ್ಮ್ ಮಾಡಲಿಕ್ಕೆ. ಸೊ DNA ರಿಪೋರ್ಟ್ ಬರುವವರೆಗೂ ಅವನು ಫ್ರಾನ್ಸಿಸ್ ಆಗಿ ವಿನ್ಸೆಂಟ್ನ ವಿಚಾರಣೆ ಮಾಡೋಕ್ಕಂತ ಮುಂದಾಗ್ತಾನೆ. ಸೊ ಮೊದಲು ಫ್ರಾನ್ಸಿಸ್ನ ವಿಚಾರಣೆ ಮಾಡೋಕ್ಕಂತ ಅವನ ಮನೆಗೆ ಹೋಗ್ತಾನೆ. ಅಂದಾಗಿಲ್ಲಿ ಫ್ರಾನ್ಸಿಸ್ ಆಗಿ ವಿನ್ಸೆಂಟ್ ಬೇರೆ ಯಾರೂ ಅಲ್ಲ, ರಾಜೇಂದ್ರ ಏನು ಫೇಸ್ಬುಕ್ ಲೈವ್ ಮೂಲಕ ಆ ಇಬ್ಬರು ವ್ಯಕ್ತಿ ಬಗ್ಗೆ ಹೇಳಿದ್ನಲ್ಲ, ಅದೇ ಇಬ್ಬರು ವ್ಯಕ್ತಿಗಳಿವರು. ಫ್ರಾನ್ಸಿಸ್ ಮನೆಗೆ ಹೋದಾಗ ಅಲ್ಲವನು ಸಿಗೋದಿಲ್ಲ, ಬದಲಾಗಿ ಅವನ ಮಗ ಸಿಗ್ತಾನೆ. ಅಪ್ಪಲ್ಲಿ ಅಂತ ಕೇಳಿದಾಗ ಅವನು ಹೇಳ್ತಾನೆ ಅವರ ಆಪ್ರೇಷನ್ ಇದೆ, ಅದಕ್ಕೋಸ್ಕರ ಅವರು ಹಾಸ್ಪಿಟ್ಲಿಗೆ ಹೋಗಿದ್ದಾರಂತ. ಅನಂತರ ವಿನ್ಸೆಂಟ್ ಬಗ್ಗೆ ವಿಚಾರಣೆ ಮಾಡೋಕ್ಕೆ ವಿವೇಕ್ ಒಬ್ಬ ಹಳೆಯ ಮುದುಕಿ ಹತ್ರ ಹೋಗಿ ಕೇಳ್ತಾನೆ. ಅಲ್ಲಿ ಆ ಮುದುಕಿ ಹೇಳ್ತಾರೆ, ವಿನ್ಸೆಂಟ್ ತುಂಬ ಒಳ್ಳೆ ಹುಡುಗ, ಅವನು ಮುಂಬೈಲಿ ಇರೋಕ್ಕಿಂತ ಮುಂಚೆ ಇದೇ ನಮ್ಮ ಊರಲ್ಲಿ 40 ವರ್ಷಗಳ ಹಿಂದೆ ವಾಸವಾಗಿದ್ದ. ಅವನೊಬ್ಬ ಅನಾಥ. ಈ ಊರಲ್ಲಿರುವ ಚರ್ಚ್ನ ಫಾದರೇ ಅವನ್ನ ಬೆಳೆಸಿದ್ದು. ಅದಾದ ನಂತರ ಅವನು ಮದುವೆಯಾಗಿ ಮುಂಬೈಗೆ ಹೋದ. ಇವಾಗ ತುಂಬ ಸೆಟ್ಲ್ ಆಗಿದ್ದಾನಂತ ಅವನ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಹೇಳ್ತಾರೆ. ಅನಂತರ ವಿವೇಕೆ ಖುದ್ದಾಗಿ ಹೋಗಿ ಆ ವಿನ್ಸೆಂಟ್ನ ಭೇಟಿ ಮಾಡ್ತಾನೆ. ಹಾಗೆ ಆ ಸ್ಕೆಲೆಟನ್ ಬಗ್ಗೆ ಕೇಳ್ತಾನೆ. 40 ವರ್ಷಗಳ ಹಿಂದೆ ನೀವು ಇದೇ ಊರಲ್ಲಿ ವಾಸವಿದ್ರಲ್ಲ, ಅದೇ ಒಂದು ಟೈಮಲ್ಲಿ ಈ ಒಂದು ಘಟನೆ ನಡೆದಿದ್ದು, ನಿಮಗೂ ಹಾಗೆ ಆ ಘಟನೆಗೂ ಸಂಬಂಧ ಇದೆಯಾ ಅಂತ. ಬಟ್ ವಿನ್ಸೆಂಟ್ ಮಾತ್ರ ಅದ್ರ ಬಗ್ಗೆ ಜಾಸ್ತಿಯಾಗಿ ಕ್ಲಾರಿಟಿ ಕೊಡೋದಿಲ್ಲ. ಯಾರೊಬ್ಬ ವ್ಯಕ್ತಿ ಏನೋ ಹೇಳ್ದ ಅಂತ ನನ್ನ ಬಗ್ಗೆ ಅನುಮಾನ ಪಡೋದು ಅಷ್ಟೊಂದು ಸರಿಯಲ್ಲ ಅಂತ ಅವನು ಹೇಳ್ತಾನೆ. ಇವನ್ ವಿವೇಕ್ಗೂ ಕೂಡ ಅವನ ಬಗ್ಗೆ ಸರಿಯಾದ ಆಧಾರ ಇರದ ಕಾರಣ ಅವನು ಕೂಡ ಅಲ್ಲಿಂದ ವಾಪಸ್ ಬರ್ತಾನೆ. ಅನಂತರ DNA ರಿಪೋರ್ಟ್ ಬರುತ್ತೆ. ಅಲ್ಲೊಂದು ಅವನಿಗೆ ಶಾಕ್ ಆಗಿರುತ್ತೆ. ಅದೇನಪ್ಪ ಅಂದರೆ ಆ ವ್ಯಕ್ತಿ DNAಗೂ ಹಾಗೆ ಈ ಸ್ಕೆಲೆಟನ್ DNAಗೂ ಯಾವುದೇ ರೀತಿಯ ಮ್ಯಾಚ್ ಆಗೋದಿಲ್ಲ. ಅನಂತರ ವಿವೇಕ್ ಆ ಗೆಜ್ಜೆ ನನ್ನ ಮಗಳದೆ ಅಂತ ಹೇಳಿದಲ್ಲ, ಆ ಮುದುಕನ ಮೀಟ್ ಮಾಡೋಕ್ಕಂತ ಮತ್ತೆ ಪುನಃ ಅವನ ಮನೆಗೆ ಹೋಗ್ತಾನೆ. ಯಾಕೆ ಆ ಮುದುಕ ಸುಳ್ಳು ಹೇಳಿದ ಅಂತ. ಬಟ್ ಶಾಕಿಂಗ್ಲಿ ಅಲ್ಲೋಗಿ ನೋಡಿದಾಗ ಆ ಮುದುಕ ಸತ್ತೋಗಿದ್ದ. ಅಲ್ಲವನ ಮಗ ಇದ್ದ. ಅವನ ಮೂಲಕ ಇವನಿಗೆ
ಅವನಿಗೆ ಗೊತ್ತಾಗುತ್ತೆ ಅವನ ಅಪ್ಪ ಆ್ಯಕ್ಚುಲಿ ಒಬ್ಬ ಮಾನಸಿಕ ವ್ಯಕ್ತಿ ಅಂತ. ಸುಮಾರು ವರ್ಷಗಳ ಹಿಂದೆ ಅವರ ಮಗಳು ಸತ್ತೋಗಿದ್ರು. ಸೊ ಯಾರೇ ಬಂದು ಕೇಳಿದ್ರು ಅವರು ತಮ್ಮಗಳು ಅಂತ ಹೇಳ್ತಿದ್ರಂತೆ. ಸೊ ಅದೇ ಒಂದು ಕಾರಣಕ್ಕೆ ವಿವೇಕ್ ಆ ಕಾಲ್ಗೆಜ್ಜೆ ತೋರಿಸಿದಾಗ ಅವನು ಅದು ತಮ್ಮಗಳದಂತ ಸುಳ್ಳು ಹೇಳಿದ್ದು. ಸೊ ಈ ಮೂಲಕ ವಿವೇಕ್ಗೆ ಇನ್ನೂ ಕೂಡ ಜಾಸ್ತಿ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಕೇಸ್ ಕ್ಲೋಸ್ ಆಗೋ ಹೊತ್ತಲ್ಲಿ ಮತ್ತೆ ಪುನಃ ರೀಓಪನ್ ಆಗಿತ್ತು. ಸೊ ಆ ಕೇಸ್ ಬಗ್ಗೆ ಇನ್ನೂ ಡೀಪಾಗಿ ಥಿಂಕ್ ಮಾಡ್ತಿರುವಾಗ ವಿವೇಕ್ಗೆ ಒಂದು ಫೈಲ್ ಸಿಗುತ್ತೆ. ಅದು 40 ವರ್ಷಗಳ ಹಿಂದೆ ಒಬ್ಬ ಹುಡುಗಿ ಬಗ್ಗೆ ಫ್ರಾಡ್ ಕೇಸ್ ಬಗ್ಗೆ ಕಂಪ್ಲೇಂಟ್ ಮಾಡಿರುವಂಥ ಒಂದು ಫೈಲ್. ಹಾಗೆ ಆ ಹುಡುಗಿ ಮಿಸ್ ಆಗಿದ್ಲಂತ ಕೂಡ ಇತ್ತು. ಆ್ಯಂಡ್ ಅದ್ರ ಬಗ್ಗೆ ಮತ್ತೆ ಪುನಃ ಡೀಪಾಗಿ ಥಿಂಕ್ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ 40 ವರ್ಷಗಳ ಹಿಂದೆ ಚಂದ್ರಪ್ಪನೆಂಬ ವ್ಯಕ್ತಿ ಈ ಒಂದು ಕಂಪ್ಲೇಂಟ್ನ ಕೊಟ್ಟಿದ್ದಂತ. ಸೊ ವಿವೇಕ್ ಅದೇ ಕೂಡಲೇ ಹೋಗಿ ಆ ವ್ಯಕ್ತಿನ ಭೇಟಿ ಆಗ್ತಾನೆ. ಆ ವ್ಯಕ್ತಿ ಆ್ಯಕ್ಚುಲಿ 40 ವರ್ಷಗಳ ಹಿಂದೆ ಒಂದು ಮೂವಿ ಟೀಮಲ್ಲಿ ಕೆಲಸ ಮಾಡ್ತಿದ್ದ. ಹಾಗೆ ಅವನು ಆ ಟೈಮಲ್ಲಿ ಒಬ್ಬ ಹುಡುಗಿನ ಮಮ್ಮೂಟಿಯ ಫಿಲ್ಮ್ಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಕರ್ಕೊಂಡ್ಬಂದಿದ್ದ. ಅಂದಾಗಿ ಆ ಹುಡುಗಿ ಹೆಸರು ರೇಖಾ ಅಂತ. ನಮಗೀಗ ಒಂದು ಕನ್ಫರ್ಮ್ ಆಗಿದೆ, ಆ ಸಿಕ್ಕಂಥ ಅಸ್ಥಿ ಪಂಜರ ಆ ಹುಡುಗಿದ್ದೇನಿದೆ ಆ ಹುಡುಗಿ ಹೆಸರು ರೇಖಾ ಅಂತ. ಸೊ ಅನಂತರ ಆ ಚಂದ್ರಪ್ಪನ್ ಮತ್ತಷ್ಟು ವಿಶ್ಲೇಷಣೆ ಮಾಡ್ತಾ ಹೋಗ್ತಾನೆ. 40 ವರ್ಷಗಳ ಹಿಂದೆ ನಾ ಈ ಹುಡುಗಿನ ಜೂನಿಯರ್ ಆರ್ಟಿಸ್ಟ್ ಅಂತ ಬಂದು ಮೂವಿಗೆ ಕರ್ಕೊಂಡು ಬಂದಿದ್ದೆ. ಖಾಲಿ ಇವಳೊಬ್ಬಳನ್ನ ಮಾತ್ರ ಅಲ್ಲ, ತುಂಬ ಜನ ಹುಡುಗಿಯರು ಕೂಡ ನಾನು ಆ ಮೂವಿಗೆ ಕರ್ಕೊಂಡು ಬಂದಿದ್ದೆ. ಯಾಕಂದರೆ ಅದೇ ನನ್ನ ಕೆಲಸ. ಸೊ ಹೀಗೆ ಮೂವಿ ತುಂಬ ದಿನಗಳ ಕಾಲ ನಡೀತಾ ಹೋಗ್ತಿತ್ತು. ಒಂದನೇ ರಾತ್ರಿ ಏನಾಗಿತ್ತು, ಆ ರಾತ್ರಿ ಆ್ಯಕ್ಚುಲಿ ಆ ಹುಡುಗಿಯ ಶೂಟಿಂಗ್ ಇತ್ತು. ಸ್ಟೇಜ್ ಮೇಲೆ ಮಮ್ಮೂಟಿಯೊಟ್ಟಿಗೆ ಸಾಂಗ್ನ ಹಾಡುವಂಥ ಒಂದು ಸೀನ್ ಅದು. ಆದರೆ ಆ ಟೈಮಲ್ಲಿ ಅಚಾನಕ್ ಆಗಿ ಮಳೆ ಬಂದ ಕಾರಣ ಶೂಟಿಂಗ್ ನಿಂತೋಗಿತ್ತು. ಸೊ ಎಲ್ಲರೂ ಅವರವರ ಟೆಂಟ್ಗೆ ಹೋಗಿ ರೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಅದರ ನೆಕ್ಸ್ಟ್ ಡೇಯಿಂದ ಆ ಹುಡುಗಿ ಇದ್ದಕ್ಕಿದ್ದಾಗೆ ಕಾಣೆಯಾಗಿದ್ಲು. ಅದರಿಂದ ಡೈರೆಕ್ಟರ್ ನನಗೆ ಸರಿಯಾಗಿ ಬೈದರು. ಅದಕ್ಕೋಸ್ಕರ ನಾನು ಆ ಹುಡುಗಿ ಮೇಲೆ ಫ್ರಾಡ್ ಕೇಸ್ ಹಾಕಿ ಅವಳ ಮೇಲೆ ಕಂಪ್ಲೇಂಟ್ ಮಾಡಿದ್ದೆ. ಅದಾದ ನಂತರ ಆ ಹುಡುಗಿ ಎಲ್ಲೋದ್ಲು ಏನಾದ್ಲು ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆವಾಗ ವಿವೇಕ್ ಹೇಳ್ತಾನೆ, ಆ ಹುಡುಗಿ ಬಗ್ಗೆ ಇನ್ನೇನಾದರೂ ಗೊತ್ತುಂಟಾ, ಅವಳ ಫ್ರೆಂಡ್ಸ್ ಬಗ್ಗೆ ಏನಾದರೂ ಅಂತ. ಅದಕ್ಕೆ ರಿಪ್ಲೈ ಆಗಿ ಇವನು ಇಲ್ಲ ಅಂತಾನೆ. ಹಾಗೆ ಅವನಿಗೆ ಆ ಹುಡುಗಿಯ ಮುಖ ಕರೆಕ್ಟಾಗಿ ನೆನಪಿತ್ತು. ಆಮೇಲೆ ಅವನು ವಿವೇಕ್ಗೆ ಒಂದು ಫೋಟೋ ಕೊಡ್ತಾನೆ, ರೇಖಿರುವಂಥ ಫೋಟೋದು. ಬಟ್ ಆ ಫೋಟೋದಲ್ಲಿ ಅವಳ ಮುಖ ಕರೆಕ್ಟಾಗಿರಲಿಲ್ಲ. ಅನಂತರ ವಿವೇಕ್ ಆ ಅಸ್ಥಿ ಪಂಜರದ ಸ್ಕೆಚ್ ಮಾಡಬೇಕಂತ ಒಬ್ಬ ಆರ್ಟಿಸ್ಟ್ನ ಕರೆಸಿ ಅಂತೂ ಸ್ಕೆಚ್ ಮಾಡಿಸ್ತಾನೆ. ಹಾಗೆ ಆ ಮುಖ ಆ್ಯಕ್ಚುಲಿ ರೇಖಾಗೆ ಹೋಲ್ತಿತ್ತು. ಅನಂತರ ಈ ಸ್ಕೆಚ್ ಆರ್ಟಿಸ್ಟ್ ಬಂದು ಫೋಟೋನ ಡಿಸೈನ್ ಮಾಡಿದ್ದು ಈ ಕಡೆ ವಿನ್ಸೆಂಟ್ಗೆ ಗೊತ್ತಾಗಿ ಶಾಕ್ ಆಗುತ್ತೆ. ಆ್ಯಕ್ಚುಲಿ ಆ ಫೋಟೋ ನೋಡಿದ ಕೂಡಲೇ ಅವನಿಗೆ ಹಳೆದೆಲ್ಲ ನೆನಪಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮಗಿಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ಈ ಹುಡುಗಿಗೂ ಹಾಗೆ ವಿನ್ಸೆಂಟ್ಗೂ ಏನೋ ಸಂಬಂಧ ಇದೆ ಅಂತ. ಅನಂತರ ವಿನ್ಸೆಂಟ್ ಚಂದ್ರಪ್ಪನ್ನ ಕೊಲೆ ಮಾಡ್ತಾನೆ. ಈ ಎಲ್ಲ ವಿಷಯಗಳು ವಿವೇಕ್ಗೆ ಗೊತ್ತಾಗುತ್ತೆ. ಚಂದ್ರಪ್ಪನ್ ಸತ್ತಿರೋ ವಿಷಯ, ಹಾಗೆ ಈ ಫೋಟೋ ಡಿಸೈನ್ ಆಗಿರೋದು ವಿನ್ಸೆಂಟ್ಗೆ ಹೋಗಿರೋ ವಿಷಯ. ಬಟ್ ವಿನ್ಸೆಂಟ್ನ ಏನು ಕೂಡ ಮಾಡಲಿಕ್ಕೆ ಇವನ ಕೈಯಲ್ಲಿ ಸಾಧ್ಯವಾಗಿರೋದಿಲ್ಲ. ಯಾಕಂದರೆ ಅವನ ವಿರುದ್ಧ ಯಾವುದೇ ಒಂದೇ ಒಂದು ಸಾಕ್ಷಿ ಕೂಡ ಇಲ್ಲ. ಸೊ ಹೇಗಾದರೂ ಮಾಡಿ ಸಾಕ್ಷಿ ಹುಡುಕಿ ಅವನ ಅರೆಸ್ಟ್ ಮಾಡಲೇಬೇಕಂತ ವಿವೇಕ್ ಎಲ್ಲ ಥರದಲ್ಲೂ ಪ್ರಯತ್ನವನ್ನು ಮಾಡ್ತಿರ್ತಾನೆ. ಸೊ ವಿವೇಕ್ ಹೇಗೆ ಆ ಕೇಸ್ ಬಗ್ಗೆ ಇನ್ನು ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ ಅವನಿಗೆ 40 ವರ್ಷಗಳ ಹಿಂದೆ ಈ ಮಮ್ಮೂಟಿ ಮೂವಿಯ ಶೂಟಿಂಗ್ ಆಗಿತ್ತು ನೋಡಿ. ಆ ಟೈಮಲ್ಲಿ ಒಬ್ಬ ರಿಪೋರ್ಟರ್ ಮಮ್ಮೂಟಿನ ಇಂಟರ್ವ್ಯೂ ಮಾಡಿದ ಬಗ್ಗೆ ಗೊತ್ತಾಗುತ್ತೆ. ಪ್ರೆಸೆಂಟಲ್ಲಿ ಆ ರಿಪೋರ್ಟರ್ ಒಬ್ಬ ಯೂಟ್ಯೂಬರ್ ಆಗಿದ್ದಾನೆ. ಸೊ ವಿವೇಕ್ ಅದೇ ಕೂಡಲೇ ಹೋಗಿ ಆ ರಿಪೋರ್ಟರ್ನ ಮೀಟ್ ಆಗಿ ಕ್ವಶನ್ ಮಾಡ್ತಾನೆ. ಸೊ ಆವಾಗ ಆ ಯೂಟ್ಯೂಬರ್ ರಿಪೋರ್ಟರ್ ಏನಿದ್ದಾನೆ ಅವನು 40 ವರ್ಷಗಳ ಹಿಂದೆ ಆದ ತನ್ನೊಟ್ಟಿಗೆ ಎಕ್ಸ್ಪೀರಿಯನ್ಸ್ ಆದ ಈ ಎಲ್ಲ ವಿಷಯನ ಹೇಳ್ತಾನೆ. ಬಟ್ ಅವನಿಗೆ ಆ ರೇಖೆಂಬ ಹುಡುಗಿ ಬಗ್ಗೆ ಯಾವುದೇ ಮಾಹಿತಿ ಸಿಗೋದಿಲ್ಲ. ಅವನು ತನ್ನಲ್ಲಿದ್ದ ಎಲ್ಲ ಫೋಟೋನ ವಿವೇಕ್ಗೆ ತೋರಿಸ್ತಾನೆ. ವಿವೇಕ್ಗೆ ಆ ಫೋಟೋದಲ್ಲಿ ಒಂದು ಸ್ಟೇಜ್ ಮೇಲೆ ಸುಮಾರು ನನ್ಗಳು ನಿಂತು ಸಾಂಗ್ನ ಹಾಡ್ತಿರುವ ಒಂದು ಫೋಟೋ ತೋರಿ ಬರುತ್ತೆ. ಆ್ಯಕ್ಚುಲಿ ಆ ನನ್ನ ಗುಂಪಲ್ಲಿ ಹುಡುಗಿ ರೇಖಾ ಕೂಡ ಇದ್ಲು. ಆ ನನ್ನ ಆ್ಯಕ್ಚುಲಿ ಅವಳ ಪಾತ್ರವಾಗಿತ್ತಷ್ಟೇ. ಆ್ಯಂಡ್ ಮತ್ತೊಂದು ಶಾಕಿಂಗ್ ವಿಷಯ ಏನಪ್ಪ ಅಂದರೆ ಆ ಫೋಟೋದಲ್ಲಿ ಒಬ್ಬ ರಿಯಲ್ ನನ್ನ ಕೂಡ ಇದ್ಲು. ಇವಳು ಯಾರಂತ ಆ ರಿಪೋರ್ಟರ್ ಹತ್ರ ಕೇಳಿದಾಗ ಅವನಿಗೆ ಯಾವುದೇ ಮಾಹಿತಿ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಸೊ ವಿವೇಕ್ ಆ ರಿಯಲ್ ನಾನು ಯಾರು ಅಂತ ಹುಡುಕೋಕೆ ಶುರು ಮಾಡಿ ಕೊನೆಗೂ ಅವಳ ಅಡ್ರೆಸ್ನ ಹುಡುಕಿ ಅಲ್ಲೋಗಿ ಅವರನ್ನು ವಿಚಾರಣೆ ಮಾಡ್ತಾನೆ. ಹಾಗೆ ರೇಖಾಳ ಫೋಟೋ ತೋರಿಸಿ ಇವಳ ಬಗ್ಗೆ ನಿಮಗೆ ಗೊತ್ತಂತ ಕೇಳ್ತಾನೆ. ಆವಾಗ ಆ ನನ್ ರೇಖಾ ಬಗ್ಗೆ ಹೇಳ್ತಾ ಹೋಗ್ತಾಳೆ.
40 ವರ್ಷಗಳ ಹಿಂದೆ ಮಮ್ಮೂಟಿ ಪಿಕ್ಚರ್ನ ಏನು ಶೂಟಿಂಗ್ ಆಗಿತ್ತು ಆ ಶೂಟಿಂಗ್ ಸ್ಪಾಟ್ನ ಪಕ್ಕದಲ್ಲೇ ಒಂದು ಚರ್ಚ್ ಕೂಡ ಇತ್ತು. ಹಾಗೆ ಚರ್ಚಲ್ಲಿ ಈ ನನ್ ಒಬ್ಬ ಟೀಚರ್ ಆಗಿದ್ಲು. ಸೊ ಆ ಟೈಮಲ್ಲಿ ಶೂಟಿಂಗ್ ಆಗ್ತಿರುವಾಗ ಒಂದಿನ ಅಚಾನಕ್ಕಾಗಿ ಮಮ್ಮೂಟಿ ಶೂಟಿಂಗ್ ಸ್ಪಾಟ್ಗೆ ಬರ್ತಾರೆ. ಅದು ಆ್ಯಕ್ಚುಲಿ ಅವರು ಶೂಟಿಂಗ್ ಸ್ಪಾಟ್ಗೆ ಬಂದ ಫಸ್ಟ್ ದಿನ ಆಗಿತ್ತು. ಈ ನಮ್ಮ ರೇಖಾ ಆ್ಯಕ್ಚುಲಿ ಮಮ್ಮೂಟಿಯ ದೊಡ್ಡ ಫ್ಯಾನ್ ಆಗಿದ್ಲು. ಅವಳು ಜೂನಿಯರ್ ಆರ್ಟಿಸ್ಟ್ ಆಗಲಿಕ್ಕೆ ಕಾರಣವಾಗಿದ್ದು ಮಮ್ಮೂಟಿಯೇ. ಅವನ್ನ ಮೀಟ್ ಮಾಡಬೇಕು, ಅವನ ಜೊತೆ ಆ್ಯಕ್ಟ್ ಮಾಡಬೇಕೆಂಬ ಒಂದೇ ಒಂದು ಕಾರಣಕ್ಕೆ ಅವಳು ಈ ಫಿಲ್ಮ್ ಫೀಲ್ಡ್ಗೆ ಬಂದಿದ್ದು. ಎನಿವೇ ಅವನು ಬಂದಿರೋ ವಿಷಯ ರೇಖಾ ಗೊತ್ತಾಗಿ ಅವನ್ನ ಮೀಟ್ ಮಾಡಲಿಕ್ಕೆ ಇವಳು ಎದ್ದೋ ಬಿದ್ದು ಅಂತ ಓಡಿ ಹೋಗ್ತಾಳೆ. ಆ ಒಂದು ಓಡಿ ಹೋಗುವ ಪ್ರೊಸೆಸ್ಸಲ್ಲಿ ಅವಳ ನನ್ನ ಕಾಸ್ಟ್ಯೂಮ್ ಹರಿದೋಗುತ್ತೆ. ಇವಳೋಗಿ ಕಾಸ್ಟ್ಯೂಮರ್ ಡಿಸೈರ್ನ ಕೇಳ್ತಾರೆ, ಬೇರೆ ಯಾವುದಾದ್ರೂ ಡ್ರೆಸ್ ಕೊಡ್ಬೋದಾ ಅಥವಾ ಇದನ್ನು ಸ್ಟಿಚ್ ಮಾಡ್ಬೋದಾ ಅಂತ. ಬಟ್ ಅವನು ಅವಳಿಗೆ ಬೈದು ಕಳಿಸ್ತಾನೆ. ಇವಳು ಬೇರೆ ದಾರಿ ತೋರದೆ ಏನು ಮಾಡಬೇಕಂತ ಒದ್ದಾಡ್ತಿರುವಾಗ ಅವಳಿಗೆ ಪಕ್ಕದಲ್ಲಿರುವ ಚರ್ಚ್ ಆಗಿ ಅಲ್ಲಿರುವ ನನ್ ತೋರಿ ಬರ್ತಾರೆ. ಸೊ ಇವಳು ಅದೇ ಕೊಳ್ಳಿ ಹೋಗಿ ಆ ನನಗೆ ಕೇಳ್ತಾಳೆ ಕಾಸ್ಟ್ಯೂಮ್ ಕೊಡ್ಬೋದಾ ಅಂತ. ಆ ನನ್ ಕೂಡ ಒಪ್ಕೊಳ್ತಾಳೆ, ಬದಲಾಗಿ ಒಂದು ಕಂಡೀಷನ್ ಮೂಲಕ, ನೀನು ನನ್ನ ಮಮ್ಮೂಟಿ ಒಟ್ಟಿಗೆ ಮೀಟ್ ಮಾಡಿಸ್ಬೇಕಂತ. ಬಟ್ ಈ ರೇಖಾಗೆ ಮಮ್ಮೂಟಿಯ ಪರಿಚಯ ಇಲ್ಲ, ಅವಳೊಬ್ಳು ಜೂನಿಯರ್ ಆರ್ಟಿಸ್ಟ್. ಬಟ್ ಇವಳಿಗೆ ಸದ್ಯಕ್ಕೆ ಆ ಕಾಸ್ಟ್ಯೂಮ್ ಬೇಕಾಗಿತ್ತು, ಅದಕ್ಕೋಸ್ಕರ ಸುಳ್ಳು ಹೇಳ್ತಾಳೆ. ಸರಿ ಮೀಟ್ ಮಾಡಿಸ್ತೇನೆ, ಇವಾಗ ಡ್ರೆಸ್ ಕೊಡುವಂತ ಡ್ರೆಸ್ ತಗೊಂಡು ಅಂತೂ ಶೂಟಿಂಗ್ಗೆ ಹೋಗ್ತಾಳೆ. ಹಾಗೆ ಎಲ್ಲ ಶೂಟಿಂಗ್ ಪ್ರೋಸೆಸ್ ಕೂಡ ನಡೆದೋಗುತ್ತೆ. ಅದರ ನೆಕ್ಸ್ಟ್ ಡೇ ಈ ರಿಯಲ್ ನನ್ ಏನಿದ್ದಾರೆ ರೇಖಾನ ಮೀಟ್ ಮಾಡಬೇಕಂತ ಅವಳು ಸೀದಾ ಆ ಶೂಟಿಂಗ್ ಸ್ಪಾಟ್ಗೆ ಬರ್ತಾಳೆ. ಹಾಗೆ ತಾವು ಹಾಕಿದ್ದ ಕಂಡೀಷನ್ ಬಗ್ಗೆ ರೇಖಾಗೆ ನೆನಪು ಮಾಡ್ತಾಳೆ, ಮಮ್ಮೂಟಿನ ಮೀಟ್ ಮಾಡಿಸ್ಬೇಕಂತ. ಆವಾಗ ರೇಖಾ ಇದ್ದ ವಿಷಯನ ಇದ್ದಾಗ ಹೇಳ್ತಾಳೆ, ಅಂದ್ರೆ ನಾನು ಕಾಸ್ಟ್ಯೂಮ್ಗೋಸ್ಕರ ನಿಮ್ಮ ಹತ್ರ ಸುಳ್ಳು ಹೇಳಿದ್ದೆ, ನನಗೆ ಅವರ ಪರಿಚಯ ಇಲ್ಲ ಅಂತ. ಅದನ್ನು ಕೇಳಿ ನನಗೆ ಸ್ವಲ್ಪ ಶಾಕ್ ಆದರೂ ಕೂಡ ಅವಳು ಯಾವುದೇ ರೀತಿಯಾಗಿ ರಿಯಾಕ್ಟ್ ಮಾಡೋದಿಲ್ಲ, ಬದಲಾಗಿ ರೇಖಾ ಜೊತೆ ಆವತ್ತಿಂದ ಫ್ರೆಂಡ್ಶಿಪ್ನ ಸ್ಟಾರ್ಟ್ ಮಾಡ್ತಾಳೆ. ಆವಾಗವಾಗ ಬಂದು ಶೂಟಿಂಗ್ ಸ್ಪಾಟಲ್ಲಿರೋ ರೇಖಾನ ಮಾತಾಡಿಸ್ಕೊಂಡು ಅವ್ರು ಹೋಗ್ತಿದ್ರು. ಸೊ ಇದೇ ರೀತಿಯಾಗಿ ನಡೀತಾ ಹೋಗ್ತಿರುತ್ತೆ. ಆವತ್ತೊಂದಿನ ರೇಖಾಳ ಶೂಟಿಂಗ್ ಆ್ಯಕ್ಚುಲಿ ಮಮ್ಮೂಟಿಯೊಟ್ಟಿಗೆ ಸ್ಟೇಜಲ್ಲಿತ್ತು. ಸೊ ಆವಾಗ ಅಚಾನಕ್ಕಾಗಿ ಮಳೆ ಬರುತ್ತೆ. ಆವಾಗ ಆ ಪ್ಲೇಸ್ಗೆ ಈ ರಿಯಲ್ ನನ್ ಕೂಡ ಬಂದು ಅವಳನ್ನ ತನ್ನ ಚರ್ಚ್ಗೆ ಕರ್ಕೊಂಡು ಹೋಗ್ತಾರೆ. ಈ ಒಂದು ರಾತ್ರಿ ರೇಖಾ ನಮ್ಮೊಟ್ಟಿಗೆ ಈ ಚರ್ಚಲ್ಲಿ ಇರ್ತಾಳೆ ಅಂತ ಆ ಚರ್ಚಲ್ಲಿದ್ದ ಆಲ್ಮೋಸ್ಟ್ ಎಲ್ಲ ನನ್ಗಳಿಗೆ ಕೂಡ ಇವಳನ್ನ ಪರಿಚಯ ಮಾಡಿಸ್ತಾಳೆ. ಹಾಗೆ ಆ ಚರ್ಚಲ್ಲಿ ಪುಷ್ಪ ಹೆಸರಿನ ಒಬ್ಬ ಹೆಂಗಸು ಕೂಡ ಕೆಲಸ ಮಾಡ್ತಿದ್ಲು. ಆ ರಾತ್ರಿ ಪುಷ್ಪಂ ಎಲ್ಲರಿಗೂ ಊಟ ಬಡಿಸಿದ ನಂತರ ಈ ನನ್ ರೇಖಾನ ಕರ್ಕೊಂಡೋಗಿ ಒಂದು ರೂಮಲ್ಲಿರಿಸ್ತಾಳೆ. ಅನಂತರ ಎಲ್ಲರೂ ಕೂಡ ಹಾಗೆ ನಿದ್ದೆಗೆ ಜಾರ್ತಾರೆ. ಬೆಳಗ್ಗೆದ್ದು ಒಬ್ಬ ಸಿಸ್ಟರ್ ಹೋಗಿ ಆ ರೂಮ್ನ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ರೇಖಾ ಇದ್ದಿರೋದಿಲ್ಲ, ಅವಳು ಮಿಸ್ ಆಗಿದ್ಲು. ಹಾಗೆ ಶಾಕಿಂಗ್ ವಿಷಯ ಏನಪ್ಪ ಅಂದರೆ ಆ ರೂಮಲ್ಲಿಟ್ಟಿದ್ದ ಖಜಾನೆಯ ಬಾಕ್ಸ್ ಕೂಡ ಅಲ್ಲಿಂದ ಮಾಯವಾಗಿತ್ತು. ಎಸ್, ರೇಖಾ ಆ್ಯಕ್ಚುಲಿ ಆ ರೂಮಲ್ಲಿದ್ದ ಎಲ್ಲ ಹಣವನ್ನು ಕದ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ಲು. ಹಾಗಂತ ಅಲ್ಲಿರೋ ಎಲ್ಲರಿಗೂ ಕೂಡ ಭಾಸವಾಗುತ್ತೆ. ಅನಂತರ ಆ ಚರ್ಚ್ನ ಮೇನ್ ಸಿಸ್ಟರ್ ಕೂಡ ಬಂದು ಅದರ ಬಗ್ಗೆ ವಿಚಾರಣೆ ಮಾಡ್ತಾರೆ. ಆವಾಗ ಅವರಿಗೆ ಹಿಂದಿನ ರಾತ್ರಿ ರೇಖಾನ ಹುಡುಗಿ ಇಲ್ಲಿರೋದು ಗೊತ್ತಾಗುತ್ತೆ. ಹಾಗೆ ಕನ್ಫರ್ಮ್ ಆಗಿ ಅವಳೇ ಕತ್ಕೊಂಡೋಗಿ ಇವಾಗ ಮಿಸ್ಸಿಂಗ್ ಆಗಿದ್ದಾಳಂತ ಅವ್ರಿಗೆ ಗೊತ್ತಾಗುತ್ತೆ. ಬಟ್ ಅವರು ಯಾವುದೇ ರೀತಿಯ ಕಂಪ್ಲೇಂಟ್ ಮಾಡೋದಿಲ್ಲ, ಯಾಕಂದರೆ ಚರ್ಚ್ನ ಪ್ರೆಸ್ಟೀಜ್ ಹಾಳಾಗುತ್ತೆಂಬ ಒಂದೇ ಒಂದು ಕಾರಣಕ್ಕೆ. ಸೊ ಇದಿಷ್ಟು ವಿಷಯವನ್ನು ಹೇಳ್ತಾ ಆ ರಿಯಲ್ ನನ್ ಅಲ್ಲಿಗೆ ಮಾತನ್ನ ಸ್ಟಾಪ್ ಮಾಡ್ತಾಳೆ. ಸೊ ಈ ಮಧ್ಯೆ ವಿವೇಕ್ಗೆ ಸತ್ತಿರೋ ರಾಜೇಂದ್ರನ್ನ ಅವನ ಪಾಸ್ಟಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಇಬ್ಬರು ವ್ಯಕ್ತಿಗಳ ಬಗ್ಗೆ ಗೊತ್ತಾಗಿ ಅವನ್ನ ಕಂಡುಹಿಡಿತಾನೆ. ಸೊ ಆ ಇಬ್ಬರು ವ್ಯಕ್ತಿಗಳು ಬೇರೆ ಯಾರೂ ಅಲ್ಲ, 40 ವರ್ಷಗಳ ಹಿಂದೆ ತನ್ನ ಅಪ್ಪ ತಗೊಂಡೋಗ್ತಿದ್ದ ಶವನ ಕಣ್ಣಾರೆ ನೋಡಿದ್ರು ಅಂತ ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನೋಡಿ, ಅದೇ ಇಬ್ಬರು ಸಣ್ಣ ಹುಡುಗರೇ ಈ ವ್ಯಕ್ತಿಗಳಾಗಿದ್ರು. ಸೊ ಅವತ್ತವರು ಅಪ್ಪ ಹೇಳಿದ ಮಾತು ನಿಜ ಅಂತ ನಂಬಿದ್ರು. ಅಪ್ಪ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ರಂತ. ಆ ಮೂವಿ ರಿಲೀಸ್ ಆದ ನಂತರ ಅವರು ಕ್ಯೂರಿಯಾಸಿಟಿಗೋಸ್ಕರ ಆ ಇಡೀ ಮೂವಿನ ನೋಡಿದ್ರು. ಬಟ್ ಆ ಒಂದು ಸೀನ್ ಇರದ ಕಾರಣ ಅವರೋಗಿ ಅಪ್ಪನ ವಿಚಾರಣೆ ಮಾಡ್ತಾರೆ. ಆವಾಗ ಅಪ್ಪನ ಮೂಲಕ ಈ ಎಲ್ಲ ಕಾಂಡ ಕೂಡ ಅವರಿಗೆ ಗೊತ್ತಾಗುತ್ತೆ. ಆದರೆ ಆ ಒಂದು ಕಾಂಡದಲ್ಲಿ ಎಲ್ಲರೂ ಕೂಡ ಹಣವನ್ನು ಲೂಟಿ ಮಾಡ್ಕೊಂಡು ಹೋದರೆ ಹೊರತು ಇವರ ಅಪ್ಪಂಗೆ ಯಾವುದೇ ರೀತಿ ಹಣ ಸಿಗೋದಿಲ್ಲ. ಸೊ ಹಣನ ಪಡ್ಕೊಳ್ಳಿಕ್ಕೋಸ್ಕರ ಅವರು ರಾಜೇಂದ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು. ಸೊ ಇದು ಆ್ಯಕ್ಚುಲಿ ಅವರು ಹಣಕ್ಕೋಸ್ಕರ ರಾಜೇಂದ್ರನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರೆ ಹೊರತು ಆ ಹುಡುಗಿ ಕೊಲೆ ಆದಕ್ಕೂ ಹಾಗೆ ಇವರಿಗೂ ಯಾವುದೇ ರೀತಿಯ ಸಂಬಂಧ ಇದ್ದಿರೋದಿಲ್ಲ. ಸೊ ಇಷ್ಟೆಲ್ಲ ವಿಚಾರಣೆ ಮಾಡುವಾಗ ವಿವೇಕ್ಗೆ ಫ್ರಾನ್ಸಿಸ್ನ ವಿಚಾರಣೆ ಮಾಡುವುದನ್ನೇ ಮರೆತುಬಿಟ್ಟಿದ್ದ.
ಮೂವಿ ಸ್ಟಾರ್ಟಿಂಗಲ್ಲಿ ಅವನು ವಿಚಾರಣೆ ಮಾಡೋಕ್ಕಂತ ಹೋಗಿದ್ದಾಗ ಅವನು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದ ವಿಷಯ ಇವನಿಗೆ ಗೊತ್ತಾಗಿತ್ತು. ಸೊ ಅದೇ ಕೂಡಲೇ ಹೋಗಿ ಫ್ರಾನ್ಸಿಸ್ನ ವಿಚಾರಣೆ ಮಾಡ್ತಾನೆ. ಅಲ್ಲವನು ಮೊದಲಿಗೆ ಆ ವಿಷಯನ ಬಾಯ್ ಬಿಡಲಿಕ್ಕೆ ಹಿಂಜರಿತಾನೆ. ಆವಾಗ ವಿವೇಕ್ ಹೇಳ್ತಾನೆ, ಸೊ ಇದೇ ರೀತಿ ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದ ಅಷ್ಟು ಜನನ ವಿನ್ಸೆಂಟ್ ಕೊಲ್ತಾ ಬರ್ತಿದ್ದಾನೆ. ನೀನು ಹೇಳ್ದೇ ಇದ್ರೆ ನೆಕ್ಸ್ಟ್ ಅವನ ಟಾರ್ಗೆಟ್ ನೀನೇ ಆಗ್ಬೋದಂತ ಭಯಪಡಿಸ್ತಾನೆ. ಆವಾಗ ಫ್ರಾನ್ಸಿಸ್ 40 ವರ್ಷಗಳ ಹಿಂದೆ ಅವನು ರಾಜೇಂದ್ರನ್ ಹಾಗೆ ವಿನ್ಸೆಂಟೆಲ್ಲ ಸೇರಿ ಮಾಡಿದ ಆ ಒಂದು ಕಾರಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಆ ಚರ್ಚಲ್ಲಿ ಆ್ಯಕ್ಚುಲಿ ಒಬ್ಬಳು ಕೆಲಸದವಳು ಸ್ಟೇ ಆಗಿದ್ಲು, ಪುಷ್ಪಮ್ ಅಂತ ನಾ ಹೇಳಿದ್ದೆ. ಅವಳು ಆ್ಯಕ್ಚುಲಿ ಈ ಎಲ್ಲ ಕಾಂಡಕ್ಕೆ ಮೇನ್ ಕ್ಯಾಪ್ಟನ್ ಆಗಿದ್ಲು. ಪುಷ್ಪಮ್ ಕೆಲಸದವಳಾಗಿದ್ದ ಆ ಒಂದು ಚರ್ಚಲ್ಲೇ ಈ ವಿನ್ಸೆಂಟ್ ಎಂಬ ವ್ಯಕ್ತಿ ಕೂಡ ಕೆಲಸ ಮಾಡ್ತಿದ್ದ. ಬಟ್ ವಿನ್ಸೆಂಟ್ ಏನು ಮಾಡ್ತಿದ್ದ, ಡೊನೇಷನ್ಗೆ ಬಂದಂಥ ಹಣವನ್ನು ಅರ್ಧ ತಾನು ಇಟ್ಕೊಂಡು ಮತ್ತರ್ಧವನ್ನು ಖಜಾನೆಗೆ ಹಾಕಿ ಆ ರೀತಿಯಾದ ಮೋಸವನ್ನು ಮಾಡ್ತಿದ್ದ. ಆ ವಿಷಯ ಪುಷ್ಪ ಗೊತ್ತಾಗುತ್ತೆ. ಬಟ್ ಅವಳು ಸಿಸ್ಟರ್ಸ್ಗೆ ಹೇಳೋದಿಲ್ಲ, ಬದಲಾಗಿ ಅವನೊಟ್ಟಿಗೆ ಡೀಲ್ ಮಾಡಿಕೊಂಡು ಅರ್ಧ ಹಣನ ತಗೊಂಡು ಮತ್ತರ್ಧ ಹಣನ ಅವನಿಗೆ ಕೊಟ್ಟು, ಸೊ ಈ ರೀತಿಯಾಗಿ ಮ್ಯೂಚುವಲ್ ಆಗಿ ಅವರು ಆ ಚರ್ಚ್ಗೆ ಫ್ರಾಡ್ ಮಾಡ್ತಾ ಹೋಗ್ತಾರೆ. ಸೊ ಹೀಗೆ ಮಾಡ್ತಾ ಮಾಡ್ತಾ ಅವರಿಬ್ಬರು ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಈ ಮಧ್ಯೆ ಏನಾಗುತ್ತೆ, ಅವರಿಗೆ ಆ ಚರ್ಚಲ್ಲಿರೋ ಒಂದು ದೊಡ್ಡ ಖಜಾನೆ ಬಗ್ಗೆ ಗೊತ್ತಾಗುತ್ತೆ. ಸೊ ಹೇಗಾದರೂ ಮಾಡಿ ಆ ಖಜಾನೆನ ಹೊಡಿಬೇಕಂತ ಅವರೊಂದಿನ ಡೂಪ್ಲಿಕೇಟ್ ಕೀ ಮಾಡಿಸಿ ಒಂದಿನ ರಾತ್ರಿ ಎಲ್ಲವನ್ನ ಫಿಕ್ಸ್ ಮಾಡ್ತಾರೆ, ಇವತ್ತು ಲೂಟಿ ಮಾಡಿ ಹೋಗ್ಬೇಕಂತ. ಸೊ ಅವರ ಎಲ್ಲ ಪ್ಲ್ಯಾನ್ ಕೂಡ ಕರೆಕ್ಟ್ ಆಗಿತ್ತು. ಬಟ್ ಪ್ಲ್ಯಾನ್ ಮಧ್ಯೆ ಒಬ್ಬಳು ಎಕ್ಸ್ಟ್ರಾವಾಗಿ ಬಂದಿದ್ಲು. ಅವಳು ಬೇರೆ ಯಾರೂ ಅಲ್ಲ, ಇದೇ ರೇಖಾ. ಆ ರಿಯಲ್ ನಾನ್ ಆ ರಾತ್ರಿ ರೇಖಾನ ಆ ಚರ್ಚ್ಗೆ ಸ್ಟೇ ಮಾಡೋಕಂತ ಕರ್ಕೊಂಡ್ಬಂದಿದ್ಲು. ಸೊ ಇವರ ಪ್ಲ್ಯಾನ್ ಹೇಗಿತ್ತಂದರೆ, ಅವರು ಊಟ ಮಾಡುವ ಅನ್ನಕ್ಕೆ ಮತ್ತೊಬ್ಬರು ಔಷಧಿನ ಮಿಕ್ಸ್ ಮಾಡಿ ಅವ್ರನ್ನೆಲ್ಲ ಮಲಗಿಸಿ ಆಮೇಲೆ ತಾವು ಖಜಾನೆನ ಲೂಟಿ ಮಾಡುವಂತ. ಸೊ ಅವರ ಪ್ಲ್ಯಾನ್ ಪ್ರಕಾರ ರೇಖಾ ಕೂಡ ಆ ಮತ್ತು ಬರುವ ಔಷಧಿನ ತಿನ್ನಿಸ್ಬೇಕಂತಿತ್ತು. ಬಟ್ ಶಾಕಿಂಗ್ಲಿ ಆ ಸಿಸ್ಟರ್ಸ್ ಎಲ್ಲರೂ ಕೂಡ ಆ ಊಟವನ್ನು ಮಾಡಿದರು. ಬಟ್ ರೇಖಾ ಒಬ್ಬಳು ಬಿಟ್ಟು, ರೇಖಾ ಅವತ್ತು ವೆಜ್ ಇದ್ದ ಕಾರಣ ಅವಳು ಆ ಒಂದು ಕರಿನ ತಿನ್ನದೆ ಹಾಗೆ ಬಿಟ್ಟಿದ್ಲು. ಸೊ ರಾತ್ರಿ ಹೊತ್ತಲ್ಲಿ ಎಲ್ಲರೂ ಮಲಗಿರುವಾಗ ರೇಖಾಗೇನೋ ಶಬ್ದ ಕೇಳುತ್ತೆ. ಇವಳು ಬಂದು ಚೆಕ್ ಮಾಡಿದಾಗ ಪ್ಲ್ಯಾನ್ ಪ್ರಕಾರ ಲೂಟಿ ಮಾಡ್ತಿದ್ದ ಪುಷ್ಪಮಾಗಿ ವಿನ್ಸೆಂಟ್ನ ಅವಳು ರೆಡ್ ಹ್ಯಾಂಡ್ ಆಗಿ ಹಿಡಿತಾಳೆ. ಬಟ್ ಇನ್ನೇನು ರೇಖಾ ಆ ವಿಷಯ ಹೋಗಿ ಸಿಸ್ಟರ್ಸ್ಗೆ ಹೇಳಬೇಕು. ಆವಾಗ ಪುಷ್ಪ ಹೋಗಿ ಅವಳನ್ನ ಹಿಡಿದು ಅವಳ ಕತ್ತನ್ನು ಬಿಗಿಯಾಗಿ ಹಿಡಿದು ಅವಳನ್ನಲ್ಲಿ ಸ್ಪಾಟಲ್ಲೇ ಕೊಂದು ಬಿಡ್ತಾಳೆ. ಅನಂತರ ಆ ಸ್ಪಾಟ್ಗೆ ಮತ್ತಿಬ್ಬರು ವ್ಯಕ್ತಿ ಕೂಡ ಬರ್ತಾರೆ. ಅವ್ರು ಆ್ಯಕ್ಚುಲಿ ಬೇರೆ ಯಾರೂ ಅಲ್ಲ, ಫ್ರಾನ್ಸಿಸ್ ಆಗಿ ರಾಜೇಂದ್ರನ್. ಯಾಕಂದರೆ ಅವರಿಬ್ಬರಿಗೆ ಮೊದಲಿಂದನೂ ಪುಷ್ಪಮಾಗೆ ಈ ವಿನ್ಸೆಂಟ್ ಬಗ್ಗೆ ಡೌಟ್ ಇತ್ತು. ತುಂಬ ದಿನಗಳ ಕಾಲ ಅವರಿಬ್ಬರನ್ನ ಹಿಂಬಾಲಿಸ್ತಿದ್ರು. ಸೊ ಅದೇ ಒಂದು ಕಾರಣಕ್ಕೆ ಅವರು ಆವತ್ತು ಆ ಸ್ಪಾಟ್ಗೆ ಬಂದಿದ್ದು. ಸೊ ಸ್ಪಾಟ್ಗೆ ಬಂದ ಕೂಡಲೇ ಅವರಿಗೆ ವಿಷಯ ಎಲ್ಲ ಗೊತ್ತಾಗುತ್ತೆ. ಆವಾಗ ವಿನ್ಸೆಂಟ್ ಆಗಿ ಪುಷ್ಪ ಅವರಿಬ್ಬರಿಗೆ ಕೂಡ ಹಣದಾಸೆ ತೋರಿಸ್ತಾರೆ. ಹಣದಾಸೆಗೆ ಬಲಿ ಬಿದ್ದು ಆವತ್ತು ಅವರಿಬ್ಬರು ಕೂಡ ವಿನ್ಸೆಂಟ್ ಆಗಿ ಪುಷ್ಪ ಒಟ್ಟಿಗೆ ಸೇರಿ ಆ ಹುಡುಗಿ ಹೆಣನ್ನು ಆವತ್ತು ದಫನ್ ಮಾಡ್ತಾರೆ. ಸೊ ಅನಂತರ ಪುಷ್ಪ ಆಗಿ ವಿನ್ಸೆಂಟ್ ಅಲ್ಲಿಂದ ಮದುವೆಯಾಗಿ ಬೇರೆ ಕಡೆ ಹೋಗಿ ಸೆಟ್ಲ್ ಆಗ್ತಾರೆ. ಇವಾಗ ಆಲಿಸ್ ಜ್ಯುವೆಲರ್ಸ್ನ ಓನರ್ ಆಗಿದ್ದ ಈ ಆಲಿಸ್ ಬೇರೆ ಯಾರೂ ಅಲ್ಲ, ಆವತ್ತಾಗಿದ್ದ ಪುಷ್ಪನೇ. ಇವತ್ತು ಅವರೆಲ್ಲರೂ ಕೂಡ ತುಂಬ ಸೆಟ್ಲ್ ಆಗಿದ್ದಾರೆ. ಫ್ರಾನ್ಸಿಸ್ ಇಲ್ಲಿದ್ದಾನೆ, ರಾಜೇಂದ್ರ ಆಲ್ರೆಡಿ ಸತ್ತೋಗಿದ್ದಾನೆ, ಆಲಿಸ್ ಆಗಿ ವಿನ್ಸೆಂಟ್ ಇಬ್ಬರು ಕೂಡ ಬದುಕಿದ್ದಾರೆ. ಸೊ ಕೊನೆಗೂ ವಿವೇಕ್ಗೆ ಈ ಎಲ್ಲ ಕೃತ್ಯಗಳ ಹಿಂದಿರುವ ಮೇನ್ ಕ್ಯಾಪ್ಟನ್ ಯಾರಂತ ಗೊತ್ತಾಗುತ್ತೆ. ಅದು ಬೇರೆ ಯಾರೂ ಅಲ್ಲ, ಆಲಿಸ್ ಆಲಿಯಾಸ್ ಪುಷ್ಪಮ್. ನಂತರ ವಿವೇಕ್ ಬಂದು ಆ ಎಲ್ಲ ವಿಷಯನ ತನ್ನ ಹೈಯರ್ ಆಫೀಸರ್ಗೆ ಹೇಳಿ ಆ ಎಲ್ಲ ವಿಷಯನ ಕನ್ವಿನ್ಸ್ ಮಾಡ್ತಾನೆ. ನಿಜವಾದ ಕಿಲ್ಲರ್ ಆ್ಯಕ್ಚುಲಿ ವಿನ್ಸೆಂಟ್ ಆಗಿ ಆಲಿಸ್ ಅಂತ. ಬಟ್ ಅವರಿವ್ರದ ಯಾವುದೇ ರೀತಿಯ ಸಾಕ್ಷಿ ಇಲ್ವಲ್ಲ ಅಂತ ಕೇಳಿದಾಗ ಅವನೊಂದು ಸಾಕ್ಷಿ ಕೊಡ್ತಾನೆ. ಅದೇನಪ್ಪ ಅಂದರೆ 40 ವರ್ಷಗಳ ಹಿಂದೆ ಪುಷ್ಪಮ್ ಆ್ಯಕ್ಚುಲಿ ಕ್ರಾಫ್ಟ್ ಮಾಡಿದ ಒಂದು ಡಿಸೈನ್ನೇ ಇವಾಗ ಆಲಿಸ್ ಜ್ಯುವೆಲರ್ಸ್ಗೆ ಲೋಗೋ ಆಗಿ ಯೂಸ್ ಮಾಡಿದ್ದಾರೆ. ಸೊ ಇದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, ಕಿಲ್ಲರ್ಸ್ ಅವರೇ ಅಂತ ಕನ್ಫರ್ಮ್ ಆಗುತ್ತೆ ಅಂತ ಅವನೊಂದು ಸಾಕ್ಷಿ ಕೊಡ್ತಾನೆ. ಅದಾದ ನಂತರ ಈ ಕಡೆ ಪುಷ್ಪಮ್ ಹಾಗೆ ವಿನ್ಸೆಂಟ್ಗೆ ತಾವು ಸಿಕ್ಕಿ ಬೀಳ್ತೀವಂತ ಗೊತ್ತಾಗಿ ವಿವೇಕ್ನ ಕೊಲೆ ಮಾಡೋಕ್ಕೆ ಸಂಚು ಮಾಡ್ತಾರೆ, ಅವನಿಗೆ ಆಕ್ಸಿಡೆಂಟ್ ಮಾಡಿಸಿ. ಬಟ್ ವಿವೇಕ್ ಅದರಿಂದ ಹೇಗೋ ಪಾರಾಗ್ತಾನೆ. ಸೊ ಈ ಮಧ್ಯೆ ವಿವೇಕ್ಗೆ ಒಬ್ಬ ಆಕ್ಟರ್ ಬಗ್ಗೆ ಗೊತ್ತಾಗುತ್ತೆ, ಅವನ ಹೆಸರು ಜಗದೀಶ್ ಅಂತ. ಆ್ಯಕ್ಚುಲಿ ರೇಖಾ ಹಾಗೆ ಈ ಆಕ್ಟರ್ಗೆ ಒಂದು ರೀತಿಯ ಸಂಬಂಧ ಇತ್ತು.
ಜಗದೀಶ್ ಒನ್ ಟೈಮಲ್ಲಿ ಫ್ಲಾಪ್ ಆ್ಯಕ್ಟರ್ ಆಗಿದ್ದಾಗ ಲೆಟರ್ ಬರೆದು ಇದೇ ರೇಖಾ ಅವನಿಗೆ ಕನ್ವಿನ್ಸ್ ಮಾಡಿದ್ಲು. ಸೊ ಆವತ್ತಿಂದ ಅವ್ರ ಮಧ್ಯೆ ಒಂದು ರೀತಿ ಪತ್ರ ಸಂಬಂಧ ಹರಿದಾಡ್ತಿತ್ತು. ಈ ರೇಖಾಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಬೇಕಂತ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ಅವಳು ತುಂಬ ಕಷ್ಟಪಡ್ತಿದ್ಲು. ಹಾಗೆ ಈ ಜಗದೀಶ್ ಒಟ್ಟಿಗೆ ಹೇಳ್ತಿದ್ಲು ಕೂಡ. ಬಟ್ ಜಗದೀಶ್ ಅವಳನ್ನ ಕನ್ವಿನ್ಸ್ ಮಾಡ್ತಿದ್ದ. ಸೊ ಇದೇ ರೀತಿಯಾಗಿ ನಡೀತಿತ್ತು. ಹಾಗೆ ಅದೇ ಜಗದೀಶ್ ಮೂಲಕವೇ ಈ ವಿವೇಕ್ಗೆ ಈ ರೇಖಾ ಯಾರು, ಅವಳ ನೇಟಿವ್ ಯಾವುದಂತ ಗೊತ್ತಾಗುತ್ತೆ. ಅವಳ ನೇಟಿವ್ ಬೇರೆ ಯಾವುದೂ ಅಲ್ಲ, ಕನ್ಯಾಕುಮಾರಿ. ಸೊ ವಿವೇಕ್ ಅದೇ ಕೂಡಲೇ ಕನ್ಯಾಕುಮಾರಿಗೆ ಹೋಗ್ತಾನೆ. ಅಲ್ಲಿ ರೇಖಾಳ ತಂಗಿ ಒಟ್ಟಿಗೆ ಅವನ ಸಂಪರ್ಕ ಆಗುತ್ತೆ. ಅಲ್ಲಿ ತಂಗಿ ಹೇಳ್ತಾಳೆ, ರೇಖಾಗೆ ಆ್ಯಕ್ಚುಲಿ ಹುಟ್ಟಿದಾಗಿಂದನೇ ಈ ಫಿಲ್ಮ್ ಮೇಲೆ ಏನೋ ಒಂಥರ ಆಸೆ ಇತ್ತು. ಮಮ್ಮೂಟಿ ಅಂದರೆ ಅವಳಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಅವಳು ಮನೆ ಬಿಟ್ಟೋದ್ಲು ಅಂತ. ಸೊ ಅನಂತರ ಈ ಕಡೆ ಸೀನ್ ಶಿಫ್ಟ್ ಆದಾಗ ಪೊಲೀಸರು ವಿನ್ಸೆಂಟ್ ಆಗಿ ಪುಷ್ಪಮ್ನ ಅರೆಸ್ಟ್ ಮಾಡೋಕ್ಕಂತ ಹಾಸ್ಪಿಟ್ಲಿಗೆ ಬರ್ತಾರೆ. ಯಾಕಂದರೆ ಆಲಿಸ್ ಅಲ್ಲಿ ಅಡ್ಮಿಟ್ ಆಗಿದ್ಲು ಏನೋ ಒಂದು ಕಾರಣಕ್ಕೆ. ಬಟ್ ಆಲಿಸ್ಗೆ ಪೊಲೀಸ್ ಕೈಲಿ ಅರೆಸ್ಟ್ ಆಗೋದು ಇಷ್ಟ ಇರೋದಿಲ್ಲ. ಅವಳು ವಿನ್ಸೆಂಟ್ಗೆ ಕನ್ವಿನ್ಸ್ ಮಾಡ್ತಾನೆ ನನ್ನ ಕೊಂದ್ಬಿಡು ಅಂತ. ಅವಳ ಕೊನೆ ಆಸೆ ಅದಾಗಿತ್ತು. ಸೊ ಅದಕ್ಕೋಸ್ಕರ ವಿನ್ಸೆಂಟ್ ಹಿಂದೆ ಮುಂದೆ ನೋಡದೆ ಅವಳನ್ನ ಕೊಂದು ಬಿಡ್ತಾನೆ. ಹಾಗೆ ಪೊಲೀಸರು ಬಂದು ವಿನ್ಸೆಂಟ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ. ಸೊ ಮೂವಿ ನಿಜವಾಗ್ಲೂ ಕೂಡ ಚೆನ್ನಾಗಿದೆ. ಕೆಲವೊಂದು ಸೀನ್ಸ್ಗಳು ಬಿಟ್ಟರೆ ನೋಡೋಕ್ಕೆ ತುಂಬ ವರ್ತ್ ಆಗಿತ್ತು. ನನಗಂತೂ ಈ ಮೂವಿ ತುಂಬಾ ಇಷ್ಟ ಆಯಿತು. ನಿಮ್ಗೆ ಕೂಡ ಇಷ್ಟ ಆಯಿತು ಅಂದ್ಕೊಳ್ತಾ ಇಲ್ಲಿಗೆ ಈ ಕಥೆನ ಸ್ಟಾಪ್ ಮಾಡ್ತೇನೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.